ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ರವೆ ದೋಸೆನ ಮಾಡಿದ್ದೆ. ಸೊ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ದೋಸೆಗೆ ನೆನೆಸಿಲ್ಲ ಅಂತಂದರೂ ಕ್ವಿಕ್ಕಾಗಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೊ ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಮನೆಗೆ ಹಾವು ಬೇರೆ ಬಂದುಬಿಟ್ಟಿತ್ತು. ಸೊ ತುಂಬಾ ಭಯ ಅನ್ನಿಸ್ತಿತ್ತು. ಸೊ ಅದ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನನ್ನ ಹತ್ರ ಇರೋ ಲೈಟ್ ವೆಯ್ಟ್ ಜ್ಯುವೆಲ್ಸ್ನೆಲ್ಲ ಇವತ್ತು ನಿಮ್ಮ ಜೊತೆ ಶೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ತೊಗೊಳ್ಳೋದಕ್ಕೆ ಒಂದು ಐಡಿಯಾ ಬರುತ್ತೆ. ಮತ್ತೆ ಅದ್ರ ಪ್ರೈಸು ಮತ್ತು ಡಿಸೈನ್ ಎಲ್ಲ ಯಾವ ರೀತಿ ಇದೆ, ಎಷ್ಟಾಯಿತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಒಂದೊಂದು ದಿನ ಮಾರ್ನಿಂಗ್ ಅಂತೂ ಟಿಫನ್ ಏನು ಮಾಡೋದು ಅಂತ ಯೋಚನೆನೇ ಸ್ಟಾರ್ಟ್ ಆಗೋಗುತ್ತೆ. ಸೊ ರವೆ ದೋಸೆ ಆದರೆ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಲಿ ರೆಡಿ ಮಾಡಿಕೊಂಡು ಮಾಡ್ಬೋದು ಅಂತ ರವೆ ದೋಸೆನ ಮಾಡೋಣ ಅಂದ್ಕೊಂಡೆ. ಅದ್ರ ಜೊತೆಗೆ ಆಲೂಗೆಡ್ಡೆನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಹಾಗಾಗಿ ಒಂದು ಆಲೂಗೆಡ್ಡೆನ ತುರ್ಕೋತಾ ಇದ್ದೀನಿ. ರವೆ ದೋಸೆಗೆ ಆಲೂಗೆಡ್ಡೆ ಹಾಕಲೇಬೇಕಂತ ಏನಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಹಾಕ್ತಾ ಇರೋದು. ಸೊ ಒಂದು ಆಲೂಗೆಡ್ಡೆನ ತುರಿದೆಲ್ಲ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 1 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು 2 ಬಟ್ಲಷ್ಟು ರವೆನ ಹಾಕ್ಕೋತಾ ಇದ್ದೀನಿ. ಸೊ ಗೋಧಿ ಹಿಟ್ಟನ್ನು 1 ಪಾರ್ಟ್ನಷ್ಟು ಹಾಕಿದ್ರೆ ರವೆನ 2 ಪಾರ್ಟ್ನಷ್ಟು ಹಾಕಬೇಕು. ಆನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕ್ಬಿಟ್ಟು ನೆನೆಯೋದಕ್ಕೆ ಇಡಬೇಕು. ಸೊ ಇದು ನೀರು ದೋಸೆ ಥರ ಬಿಡೋದ್ರಿಂದ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕಬೇಕು. ತುಂಬ ಗಟ್ಟಿ ಇರಬಾರ್ದು ದೋಸೆ ಹಿಟ್ಟು. ನಮಗೆ ಇಬ್ಬರಿಗೆ ಟಿಫನ್ನಿಗೆ ಆಗಿರೋದ್ರಿಂದ ಅಷ್ಟೇ ಕಲಿಸ್ಕೊತಾ ಇದ್ದೀನಿ. ಸೊ ಅದಕ್ಕಂತೂ 1/4 ಪಾರ್ಟ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಹಂಗೆ ಚಮಚದಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ನೀಟಾಗಿ ಮಿಕ್ಸೇ ಆಗಲಿಲ್ಲ. ಯಾಕೆಂದರೆ ಗೋಧಿ ಹಿಟ್ಟಲ್ವಾ, ಸೊ ಗಂಟು ಆಗಿಬಿಡುತ್ತೆ. ಸೊ ಹಾಗಾಗಿ ಕೈಯಲ್ಲೇ ಕಲಿಸ್ಬಿಡೋಣ ಅಂತಂದ್ಬಿಟ್ಟು ಕೈಯಲ್ಲೇ ಕಲಿಸ್ದೆ. ಇಲ್ಲ ಅಂದರೆ ಗಂಟು ಹಂಗೆ ಉಳ್ಕೊಳುತ್ತೆ ಅಂದ್ಬಿಟ್ಟು ಸ್ಪೂನಲ್ಲಿ ಕಲಿಸಿದ್ರೆ ಅಷ್ಟು ನೀಟಾಗಿ ಮಿಕ್ಸ್ ಆಗಲ್ಲ ಮತ್ತು ಗಂಟೆಲ್ಲ ಒಡೆಯೋಲ್ಲ. ಒಳಗಡೆ ಗಂಟು ಥರ ಇರುತ್ತೆ. ಅದು ಆಲೂಗೆಡ್ಡೆ ಬೇರೆ ಹಾಕಿರ್ತೀವಲ್ವ. ಸೊ ಹಾಗಾಗಿ ಆಲೂಗೆಡ್ಡೆನ ಚಿಕ್ಕದಾಗಿಯೇ ತುರಿದಿದ್ರು ಗೋಧಿ ಹಿಟ್ಟು ಅಷ್ಟು ಬೇಗನೆ ಮಿಕ್ಸ್ ಆಗಲ್ಲ, ಸ್ವಲ್ಪ ಗಂಟು ಥರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದೇ ತುಂಬಾ ಬೆಟರು. ನೀಟಾಗಿ ಮಿಕ್ಸ್ ಮಾಡ್ಬೋದು. ಮಾಮೂಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟೆಲ್ಲ ಮಾಡ್ಕೋತೀವಲ್ಲ, ಅದನ್ನು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಅದು ಬೇಗ ಉಳಿ ಬಿಟ್ಕೊಳ್ಳೋದು. ಸೊ ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇವಾಗಂತೂ ತುಂಬ ಬಿಸಿಲಿರೋದ್ರಿಂದ ಹಾವು ಈ ಥರದ್ದು ಬೇರೆ ಪಕ್ಷಿಗಳೇ ಆಗಲಿ ತುಂಬಾ ನೆರಳಿರೋ ಹತ್ರ ಬರ್ತವೆ. ನಮ್ಮನೆ ಮೇಲ್ಗಡೆ ಶೀಟ್ ಹಾಕ್ಸಿರೋದ್ರಿಂದ ಎಷ್ಟೊಂದು ಹಕ್ಕಿಗಳೆಲ್ಲ ಗೂಡು ಕಟ್ಕೊಂಡಿದ್ದಾವೆ. ಯಾಕೆಂದರೆ ತುಂಬ ಬಿಸಿಲಿರುತ್ತಲ್ವ, ಹಾಗಾಗಿ. ಆಮೇಲೆ ಇತ್ತೀಚೆಗಂತೂ ಮರಗಳೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾವೆ. ಸೊ ಹಾಗಾಗಿ ಮನೆಗಳಲ್ಲೇ ಸ್ವಲ್ಪ ನೆರಳು ಥರದ್ದು ಎಲ್ಲರೂ ಸಿಕ್ಬಿಟ್ರೆ ಅಲ್ಲಿ ಬಂದು ಗೂಡು ಕಟ್ಕೋತವೆ. ಹಾಗೆಯೇ ಹಾವುಗಳು ಅಷ್ಟೇ, ತುಂಬ ಬಿಸಿಲಿರೋದ್ರಿಂದ ನೆರಳಿರೋ ಕಡೆಗೆ ಬರುತ್ತವೆ. ಮೊನ್ನೆನೂ ಅಷ್ಟೇ ಹಾವು ಬಂದುಬಿಟ್ಟಿತ್ತು. ಸೊ ನಾವು ಚಿಕ್ಕಮಂಗ್ಳೂರು ಬಂದು 5-6 ವರ್ಷ ಆದರೂ ಇದೇ ಫಸ್ಟ್ ಟೈಮ್ ಈ ಥರ ಹಾವು ಮನೆಗೆ ಬಂದಿದ್ದು. ತುಂಬಾ ಭಯ ಅನಿಸೋಗ್ಬಿಡ್ತು. ಬಟ್ ಕೆರೆ ಹಾವು ಅಂತಾರಲ್ಲ ಆ ಹಾವು, ನಾಗರಾವು ಬೇರೆ ಯಾವುದೂ ಅಲ್ಲ. ನಮ್ಮ ಮನೇಲಿ ಸ್ವಲ್ಪ ಹೈಟ್ ಇದೆ ಮನೆ, ಹಾಗಾಗಿ ಅಷ್ಟು ಹಾವುಗಳು ಬರೋದು ಸ್ವಲ್ಪ ಕಷ್ಟನೇ. ಆದರೂ ಇದು ಯಾವ ರೀತಿ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ಮೇಲ್ಗಡೆ ಬಂದು ಸೈಡ್ ಕಾಂಪೌಂಡಲ್ಲೇ ಬರ್ತಿತ್ತು. ಬಟ್ ನಾವು ಸೌಂಡ್ ಮಾಡೋದು ನೋಡ್ಬಿಟ್ಟು ವಾಪಸ್ ಹೋಗಿ ಸಿಲಿಂಡ್ರು ಕೆಳಗಡೆ ಬಚ್ಚಿಕೊಂಡಿದೆ. ಎಷ್ಟು ಸೌಂಡ್ ಮಾಡಿದ್ರೂ ಆಚೆನೇ ಬರೋಂಗಿಲ್ಲ. ಸಿಲಿಂಡ್ರ್ ಸೈಡಲ್ಲಿ ಗ್ಯಾಪ್ ಇರುತ್ತಲ್ವ, ಸೊ ಅದರೊಳಗೆ ಹೋಗ್ಬಿಟ್ಟು ಒಳಗಡೆನೇ ಸುತ್ತಾಕೊಂಡು ಮಲ್ಕೊಂಡಿತ್ತು. ಸೊ ಸಿಲಿಂಡ್ರೆಲ್ಲ ಹೊರಗಡೆ ಇಟ್ಟಾಗ ತುಂಬಾ ಡೇಂಜರ್ ಅಂತ ಹೇಳೋದು ಇದಂತೂ ನಿಜಾನೇ. ಹಿಟ್ಟನ್ನೆಲ್ಲ ಕೈಯಲ್ಲಿ ಕಲಸಿ ಒಂದು 15 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ 1-2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು ಕುಟ್ಟಣಿಲಿ ಕುಟ್ಕೊಂಡು ಆ ಪೌಡರು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಸೊ ಇವನ್ನೆಲ್ಲ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸಲ್ಲಿ ದೋಸೆನ ಬಿಟ್ಕೋಬೋದು. ಸೊ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಕೊನೆಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡೆ, ಸ್ವಲ್ಪ ಹುಳಿ ಬರಲಿ ಅಂತಂದ್ಬಿಟ್ಟು. ಸೊ ನಿಂಬೆ ರಸನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ದೋಸೆನ ಬಿಟ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರುವಂಥ ರವೆ ದೋಸೆ ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಬೆಳಗ್ಗೆ ಟೈಮು ಒಂದೊಂದು ದಿನ ತಿಂಡಿಗೆ ಆರಾಮ್ಸೆ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಆಲೂಗೆಡ್ಡೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಲೇಬೇಕಂತ ಏನಿಲ್ಲ. ಬಟ್ ಇನ್ನೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿರ್ತೀವಲ್ವ, ಸೊ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು 5 ಮಿನಿಟ್ಸು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಹಿಟ್ಟನ್ನು ಮತ್ತೆ ಒಂದು 2-3 ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೋಟಕ್ಕೆ ಇದನ್ನು ಹಾಕ್ಕೊಂಡು ತವಾದ ಮೇಲೆ ಬಿಡ್ತಾಯಿದ್ದೀನಿ. ಸೊ ಚಮಚದಲ್ಲಿ ಹಾಕೋದಕ್ಕೆ ಸರಿ ಆಗಲ್ಲ, ತುಂಬಾ ತೆಳುವಾಗಿ ಬಿಡೋದ್ರಿಂದ ಬೇಗನೆ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಲೋಟಕ್ಕೆ ಹಾಕ್ಕೊಂಡು ತವ ಮೇಲೆ ಬಿಟ್ಟರೆ ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಕಷ್ಟ ಅನಿಸಲ್ಲ. ಮೊದಲನೇ ದೋಸೆ ಬಿಡುವಾಗ ಸ್ವಲ್ಪ ದಪ್ಪ ಅನ್ನಿಸ್ತು, ಆನಂತರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡಿಕೊಂಡು ಹಿಟ್ಟನ್ನು ನೀರು ದೋಸೆಗೆ ಯಾವ ರೀತಿ ತೆಳು ಮಾಡ್ಕೋತೀವಿ ಅಷ್ಟು ತೆಳು ಮಾಡಿಕೊಂಡ್ರು ನಡೆಯುತ್ತೆ. ಎಷ್ಟು ತೆಳು ಮಾಡ್ಕೋತೀವಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಸೊ ಫಸ್ಟ್ನೇ ದೋಸೆ ಅಲ್ವ ಸ್ವಲ್ಪ ದಪ್ಪ ಬಂತು, ಬಟ್ ಆನಂತರ ತುಂಬ ತೆಳುವಾಗಿಯೇ ಬಂದವು ದೋಸೆ ಎಲ್ಲ. ಸೊ ದೋಸೆನ ಹಾಕ್ಬಿಟ್ಟು ಇದಕ್ಕೆ ಮುಚ್ಚಳನ ಮುಚ್ಚಿ ಜಸ್ಟ್ ಒಂದು 2-3 ಮಿನಿಟ್ಸ್ ಬಿಟ್ಟರೆ ಸಾಕು, ನೀಟಾಗಿ ಬೇಯ್ಕೊಂಡಿರುತ್ತೆ. ಮಾಮೂಲಿ ದೋಸೆಗಿಂತನೂ ತುಂಬ ತೆಳುವಾಗಿಯೇ ಬಿಟ್ಕೋಬಹುದು. ಸೊ ಉರಿನ ಸ್ವಲ್ಪ ಕಡಿಮೆನೇ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಬೆಟರು. ರವೆ ಹಾಕಿರ್ತೀವಲ್ವ, ಸೊ ಹಾಗಾಗಿ ಬೇಗ ಒತ್ತಿ ಬಿಡುತ್ತೆ. ಸೊ ಹಾಗಾಗಿ ಉರಿನ ಕಡಿಮೆನೇ ಮಾಡಿಕೊಂಡು ದೋಸೆನ ಮಾಡ್ಕೋಬೇಕು. ಸೊ ಈ ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯನೇ ಮಾಡಬೇಕಂತ ಏನಿಲ್ಲ, ಕಾಯಿ ಚಟ್ನಿ ಜೊತೆಗೆ ಟೊಮೊಟೊ ಚಟ್ನಿಗಳ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಪಲ್ಯಕ್ಕಿಂತ ಚಟ್ನಿಗಳೇ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗಿಯೂ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ಮೇಲೆ ತುಂಬ ಬೇಸಿಗೆ ಬಿಸಿಲಿರುತ್ತೆ. ಸೊ ಹಾಗಾಗಿ ಮನೇಲಿ ಡೋರ್ಗಳ್ನೂ ಅಷ್ಟೇ ನೀಟಾಗಿ ಕ್ಲೋಸ್ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ಈ ಥರ ಹಾವುಗಳು ಏನಾದರೂ ಬಂದು ಸೇರ್ಕೊಂಡ್ಬಿಟ್ರೆ ತುಂಬಾ ಕಷ್ಟ. ಮನೆಯಿಂದ ಹೊರಗಡೆ ಇದ್ದಿದ್ದಕ್ಕೇನೋ ಬೆಟರ್ ಆಯಿತು, ಇಲ್ಲಾಂದಿದ್ರೆ ಮನೆ ಒಳಗೆ ಸೇರ್ಕೊಂಡಿದ್ರೆ ಏನು ಮಾಡಬೇಕಿತ್ತು. ಸೊ ನಮಗಂತೂ ತುಂಬಾ ಭಯ ಹಾವುಗಳು ಅಂತ ಅಂದರೆ. ಸೊ ನಮ್ಮ ಮನೆಯವ್ರ ಅಣ್ಣ ಬಂದುಬಿಟ್ಟು ಅವನ್ನ ಓಡಿಸಿದ್ರು, ಬಟ್ ಹೊಡೆಯೋಕ್ಕೇನು ಹೋಗಲಿಲ್ಲ, ಜಸ್ಟ್ ಕೋಲಲ್ಲಿ ಇದು ಮಾಡಿದ್ದಕ್ಕೆ ಹೋಯ್ತು. ಸೊ ನಮ್ಮ ಮನೆಯಿಂದ ಹೋಗಿದ್ದು ಎದುರುಗಡೆ ಮನೆಗೆ ಬೇರೆ ಹೋಯ್ತು, ಮತ್ತು ಅಲ್ಲಿಂದ ಪಕ್ಕದ ಸೈಟ್ ಹತ್ರಕ್ಕೆ ಕೋಲಲ್ಲೇ ದೂಕಿದ್ರು, ಹೋಯ್ತು. ಆನಂತರ ಇದೊಂದು ನೆಕ್ಲೆಸ್ ಟೈಪಲ್ಲಿರೋದು ಪರ್ಲಿಂದು. ಸೊ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ, ಡಿಸೈನ್ ನೋಡೇ ಇಷ್ಟ ಆಗಿ ಮಾಡಿಸ್ಕೊಂಡಿದ್ದು. ಸೊ ಲೈಟ್ ವೆಯ್ಟಾಗಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡ್ವಿ ಒಂದು 10 ಗ್ರಾಮಲ್ಲಿ. ಸೊ ಕೊನೆಗೆ ಆಗಲ್ಲ ಅಂತಂದ್ಬಿಟ್ಟು ಒಂದು 14 ಗ್ರಾಮಲ್ಲಿ ರೆಡಿ ಮಾಡಿಕೊಟ್ರು. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಪರ್ಲು ಅಷ್ಟೇ ಒರಿಜಿನಲ್ ಪರ್ಲ್ ಹಾಕ್ಸಿದ್ವಿ. ಸೊ ಪರ್ಲಿಗೇ 3,000 ಏನೋ ಆಯಿತು. ಆವಾಗ ಗೋಲ್ಡ್ ರೇಟ್ 8,500 ಏನೋ ಇತ್ತು. ಸೊ ಹಾಗಾಗಿ ಟೋಟಲಿ 1,20,000 ಏನೋ ಆಯಿತು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.